ನಮಸ್ಕಾರ ವೀಕ್ಷಕರೇ. ಹಿಂದೂಗಳು ಹಾಗೂ ಸನಾತನ ಧರ್ಮದ ವಿರುದ್ಧ ಕ್ಷಣ ಕ್ಷಣಕ್ಕೂ ದ್ವೇಷಕಾರೋ ಸಮಾಜವಾದಿ ಪಕ್ಷ ಈಗ ದೊಡ್ಡ ಮಟ್ಟದಲ್ಲಿ ಜನಾಕ್ರೋಶಕ್ಕೆ ತುತ್ತಾಗಿದೆ. ನರ ರಾಕ್ಷಸ ಔರಂಗಜೇಬ್ನನ್ನ ಹೊಗಳಿದ್ದ ಎಸ್ಪಿ ನಾಯಕ ಅಬು ಅಜ್ಮಿಗೆ ಅಪ್ಪಟ ಭಾರತೀಯರೆಲ್ಲ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಡಿಸಿಎಂ ಏಕನಾಥ್ ಶಿಂದೆ ಅಬುಗೆ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಟ್ಟಿದ್ರೆ, ಇತ್ತ ಬಾಳಾ ಸಾಹೇಬ್ ಠಾಕ್ರೆ ಪುತ್ರ ಉದ್ಧವ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಕ್ಕೆ ಜನರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ಅಧಿಕ ಪ್ರಸಂಗ ಮಾಡ್ತಾ ಇದ್ದವರಿಗೆ ಭಾರತೀಯ ಕ್ಯಾಬ್ ಡ್ರೈವರ್ ಸರಿಯಾಗಿ ಬುದ್ಧಿ ಕಲಿಸಿದ್ದ ಘಟನೆ ದೆಹಲಿಯಲ್ಲಿ ನಡೆದಿತ್ತು. ಅದೇ ಡ್ರೈವರ್ ಈಗ ಔರಂಗಜೇಬ್ ಪರ ಹೇಳಿಕೆಗೆ ರೊಚ್ಚಿಗೆದ್ದಿದ್ದಾನೆ. ಮತ್ತೊಂದೆಡೆ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿರುದ್ಧ ಅವಹೇಳನಕಾರಿ ಮಾತನಾಡಿರೋ ಕಾಂಗ್ರೆಸ್ನ ಶಮಾ ಮೊಹಮ್ಮದ್ಗೆ ಭಾರತೀಯರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಹಿಂದೆ ದೊಡ್ಡ ಅಜೆಂಡಾ ಇರ್ಬೋದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಅಧಿಕಾರದಲ್ಲಿ ಭಾರತದ ಶಿಕ್ಷಣವೇ ಹಾಳಾಯಿತು. ಇತಿಹಾಸದಲ್ಲಿ ರಕ್ತ ಚೆಲ್ಲಿದ್ದ ರಾಕ್ಷಸರನ್ನೆಲ್ಲ ಹೀರೋಗಳನ್ನಾಗಿ ಮಾಡಿ ಅಪ್ಪಟ ದೇಸಿ ರಾಜರು ಹೋರಾಟಗಾರರನ್ನ ಮರೆಮಾಚಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಿ ಅದರ ಪರಿಣಾಮ ಈಗ ಏನೇನೆಲ್ಲ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಆದ್ರೆ ಈಗ ಭಾರತ ಮೊದಲಿನ ಹಾಗೆ ಇಲ್ಲ. ಒಂದಷ್ಟು ಜನರಿಗೆ ದೇಶ ಪ್ರೇಮ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ಸುಮ್ನೆ ಹೇಳಿಕೆ ಕೊಟ್ರೆ ಜನರು ರೊಚ್ಚಿಗೇಳ್ತಾರೆ. ಅದರಲ್ಲೂ ಕ್ರಿಮಿನಲ್ಗಳ ಪರ ಮಾತನಾಡಿದ್ರೆ ಜನರು ಗ್ರಹಚಾರವನ್ನೇ ಬಿಡಿಸ್ತಾರೆ ಅನ್ನೋದು ಗೊತ್ತಿದೆ. ಅದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಔರಂಗಜೇಬ್ ಬಗ್ಗೆ ಹಾಡಿ ಹೊಗಳಿದ್ದ ಸಮಾಜವಾದಿ ಪಕ್ಷದ ನಾಯಕನ ವಿರುದ್ಧ ಎದ್ದಿರೋ ಜನಾಕ್ರೋಶ ಈ ಬಾರಿ ಪಕ್ಷಕ್ಕೆ ಒಂದು ಗತಿ ಕಾಣಿಸೋದು ಗ್ಯಾರಂಟಿ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಡಿಸಿಎಂ ಏಕನಾಥ್ ಶಿಂದೆ ಸದನದಲ್ಲೇ ಅಬು ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇವತ್ತು ಹಿಂದುತ್ವ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಹಾಗೂ ಛತ್ರಪತಿ ಸಂಭಾಜಿ ಮಹಾರಾಜರ ತ್ಯಾಗ ಎಷ್ಟು ದೊಡ್ಡದು ಅನ್ನೋದು ಭಾರತೀಯರಿಗೆ ಗೊತ್ತಿದೆ. ಅಂತ ಸಂಭಾಜಿ ಮಹಾರಾಜರಿಗೆ ಹಿಂಸೆ ಕೊಟ್ಟ ಔರಂಗಜೇಬ್ನನ್ನ ಅಬು ಆಜ್ಮಿ ಹೊಗಳಿದ್ದಾನೆ. ಇದಕ್ಕೆ ಇಡೀ ದೇಶ ಧಿಕ್ಕಾರ ಹಾಕಬೇಕು. ಅಬು ಆಜ್ಮಿ ದೇಶದ್ರೋಹಿಗೆ ಸಮ ಅಂತ ಸದನದಲ್ಲಿ ಏಕನಾಥ್ ಶಿಂದೆ ಗುಡುಗಿದ್ದಾರೆ. ಅದಾದ ಬಳಿಕ ಮತ್ತೆ ಮಾಧ್ಯಮದ ಮುಂದೆ ಮಾತನಾಡಿರುವ ಅವರು, ಬರೋಬ್ಬರಿ 40 ದಿನಗಳ ಕಾಲ ಸಂಭಾಜಿ ಮಹಾರಾಜರಿಗೆ ಔರಂಗಜೇಬ್ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ. ಕಣ್ಣು ಕಿತ್ತಿದ್ದಾನೆ, ಚರ್ಮ ಸುಲಿದಿದ್ದಾನೆ. ಇಷ್ಟೆಲ್ಲ ಹಿಂಸೆ ಅನುಭವಿಸಿದ್ರೂ ಧರ್ಮ ಬದಲಾಯಿಸದೆ ಹಿಂದುತ್ವದ ಪರ ಗಟ್ಟಿಯಾಗಿ ನಿಂತ ವೀರ ಸಂಭಾಜಿ ಮಹಾರಾಜ್ ಇಂಥ ಒಬ್ಬ ಕ್ರೂರಿಯನ್ನ ಹೊಗಳ್ತಾನೆ ಅಂದ್ರೆ ಆತನಿಗೆ ಇನ್ನೇನ್ ಹೇಳ್ಬೇಕು. ಆತ ಮಾಡಿರೋದು ಮಹಾಪಾಪದ ಕೆಲಸ. ಒಂದರ್ಥದಲ್ಲಿ ಅಬು ದೇಶದ್ರೋಹಿಗೆ ಸಮ. ಯುಪಿಸಿಎಂ ಈ ಬಗ್ಗೆ ಖಡಕ್ ಆಕ್ಷನ್ ತೆಗೆದುಕೊಳ್ತಾರೆ. ಅಬು ಈ ಹೇಳಿಕೆಗೆ ಕ್ಷಮೆ ಯಾಚಿಸಲೇಬೇಕು ಅಂತ ಒತ್ತಾಯಿಸಿದ್ರು. ಇಂಥ ವಿಚಾರದ ಬಗ್ಗೆ ಶಿಂದೆ ಆಗಿರ್ಬೋದು ಅಥವಾ ಬಿಜೆಪಿ ನಾಯಕರಾಗಿರ್ಬೋದು ಖಡಕ್ ಆಗಿ ಮಾತನಾಡುವುದು ಸಹಜವೇ. ಆದ್ರೆ ಈ ವಿಚಾರದಲ್ಲಿ ಉದ್ಧವ್ ಸೈಲೆಂಟ್ ಆಗಿರೋ ಪರಿಸ್ಥಿತಿ ಬಂದಿರೋದು ಎಲ್ಲರ ಚರ್ಚೆಗೆ ದಾರಿ ಮಾಡಿಕೊಟ್ಟಿರೋದು. ಶಿವಸೇನೆ ಅನ್ನೋ ಸಂಘಟನೆಯನ್ನ ಬಾಳಾ ಸಾಹೇಬ್ ಠಾಕ್ರೆ ಶುರು ಮಾಡಿದ್ದೇ ಹಿಂದುತ್ವದ ರಕ್ಷಣೆಗೆ, ಹಿಂದೂ ನಾಯಕರ ಅಸ್ತಿತ್ವವನ್ನ ಉಳಿಸೋದಕ್ಕೆ, ಅಲ್ಲದೆ ಯಾರೇ ಹಿಂದುತ್ವದ ವಿರುದ್ಧ ಮಾತನಾಡಿದ್ರೂ ಖಡಕ್ ಆಗಿ ಉತ್ತರ ಕೊಡೋದಕ್ಕೆ. ಅಂತ ನಾಯಕನ ಪುತ್ರ ಉದ್ಧವ್ ಅಬು ಮಾತಿಗೆ ಸೈಲೆಂಟ್ ಆಗಿರೋದು ದುರಂತ ಅಂತ ಚರ್ಚೆ ಆಗ್ತಾ ಇದೆ. ಆಸೆ ಪಟ್ಟ ರಾಜಕೀಯವೂ ಸಿಗಲಿಲ್ಲ, ಸಿದ್ಧಾಂತವನ್ನ ಉಳಿಸಿಕೊಳ್ಳಲು ಇಲ್ಲ, ಅಂತಿಮವಾಗಿ ಯಾರಿಗೂ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದು ಅವರ ಸ್ವಯಂಕೃತ ಅಪರಾಧ ಅಂತ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಖಡಕ್ ದನಿ ಏರಿಸಿದ ಶಿಂದೆ ಅಸಲಿ ಶಿವ ಸೈನಿಕ ಅಂತ ಜನರು ಹಾಡಿ ಹೊಗಳ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಅಚ್ಚರಿಯ ವಿಚಾರ ಅಂದ್ರೆ ವಿವಾದ ಸೃಷ್ಟಿಸಿದ್ದ ಅಬು ಆಜ್ಮಿ ಜನರ ಆಕ್ರೋಶವನ್ನ ಎದುರಿಸಲಾಗದೆ ಕ್ಷಮೆ ಕೇಳಿರೋದು. ಇದು ನನ್ನ ಹೇಳಿಕೆಯಲ್ಲ. ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ರಾಹುಲ್ ಗಾಂಧಿಯನ್ನ ಔರಂಗಜೇಬ್ಗೆ ಹೋಲಿಸಿದ್ರು. ಅದಕ್ಕೆ ನಾನು ಹೀಗೆ ಹೇಳಿದ್ದು, ಆದ್ರೆ ನನ್ನ ಹೇಳಿಕೆಯನ್ನ ಬೇರೆ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಆದ್ರಿಂದ ನನ್ನ ಹೇಳಿಕೆಯನ್ನ ನಾನು ವಾಪಸ್ ಪಡಿತಾ ಇದ್ದೀನಿ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾನೆ. ವಿಷಯ ಏನಂದ್ರೆ ಈ ಮಟ್ಟದ ಬದಲಾವಣೆ ಆಗಿರೋದು ಮೋದಿ ಆಡಳಿತದಲ್ಲಿ. ದಶಕಗಳ ಹಿಂದೆ ಇಂಥ ಎಷ್ಟೋ ಹೇಳಿಕೆ ನೀಡಿದವರು ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿ ಇದ್ದ ಉದಾಹರಣೆ ಇದೆ. ಆದರೆ ಈಗ ಮುಂಚಿನ ಹಾಗೆ ಬೇಕಾಬಿಟ್ಟಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಅಬು ಸಾಕ್ಷಿಯಾಗಿದ್ದಾನೆ. ಏಕ್ ಹೇ ತೋ ಸೇಫ್ ಹೇ ಅನ್ನೋದು ಈಗ ಮತ್ತೆ ಸಾಬೀತಾಗಿದೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಇನ್ನು ಈ ಅಬು ಸಮಾಜವಾದಿ ಪಕ್ಷದ ಶಾಸಕ ಅನ್ನೋದನ್ನ ಹೇಳಿದ್ವಿ. ಆದ್ರೆ ಅದಕ್ಕಿಂತ ಕರಾಳ ಇತಿಹಾಸ ಈತನಿಗೆ ಇದೆ. ಅದೇನೆಂದ್ರೆ 1993ರ ಮುಂಬೈ ಬ್ಲಾಸ್ಟ್ ನಲ್ಲಿ ಈತ ಕೂಡ ಆರೋಪಿ ಅನ್ನೋದು. ಇವರನ್ನೆಲ್ಲ ಕರೆದು ಪಕ್ಷಕ್ಕೆ ಸೇರಿಸಿಕೊಂಡು ಶಾಸಕರನ್ನ ಮಾಡ್ತಾ ಇರುವಾಗ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನೋ ಮಾತು ನೆನಪಾಗುತ್ತೆ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಏನೋ ಈ ಹಿಂದೆ ದೆಹಲಿಯಲ್ಲಿ ಅಧಿಕ ಪ್ರಸಂಗ ಮಾಡಿದ್ದ ಪಾಕಿಸ್ತಾನಿ ಪ್ರಜೆಗಳಿಗೆ ಸರಿಯಾದ ಬುದ್ಧಿ ಕಲಿಸಿದ್ದ ಕ್ಯಾಬ್ ಡ್ರೈವರ್ ಮತ್ತೆ ಸುದ್ದಿಯಾಗಿದ್ದಾನೆ. ಅಬು ಹೇಳಿಕೆ ವಿರುದ್ಧ ತಿರುಗಿ ಬಿದ್ದಿರೋ ಡ್ರೈವರ್ ಸಾರ್ವಜನಿಕ ಶೌಚಾಲಯದಲ್ಲಿ ಔರಂಗಜೇಬ್ ಹಾಗೂ ಬಾಬರ್ ಫೋಟೋಗಳನ್ನ ಅಂಟಿಸಿ ಆಕ್ರೋಶವನ್ನ ಹೊರ ಹಾಕಿದ್ದಾನೆ.
ಕಳೆದ ವರ್ಷ ದೆಹಲಿಯಲ್ಲಿ ಈತನ ಕ್ಯಾಬ್ ಏರಿದ್ದ ಪಾಕಿಸ್ತಾನಿ ಪ್ರಜೆ ಹಾಗೂ ಆತನ ಗೆಳತಿ ಭಾರತೀಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಅದಕ್ಕೆ ಸ್ಪಾಟ್ನಲ್ಲೇ ರೊಚ್ಚಿಗೆದ್ದಿದ್ದ ಆತ ಅವರನ್ನ ಅಲ್ಲೇ ಕೆಳಗೆ ಇಳಿಸಿ ಬಾಯಿಗೆ ಬಂದ ಹಾಗೆ ಬೈದು ಕಳಿಸಿದ್ದ. ಇದು ಮೋದಿ ಭಾರತ, ನಿಮ್ಮ ಆಟ ಎಲ್ಲ ನಡೆಯೋದಿಲ್ಲ ಅಂತ ಆವಾಜ್ ಹಾಕಿದ್ದ. ಆ ವಿಡಿಯೋ ವೈರಲ್ ಆಗಿ ಭಾರತೀಯರೆಲ್ಲ ಆತನ ಕೆಲಸಕ್ಕೆ ಶಾಬಾಸ್ ಹೇಳಿದ್ರು. ಈಗ ಅದೇ ಡ್ರೈವರ್ ಮತ್ತೆ ದೇಶ ಪ್ರೇಮವನ್ನ ಮೆರೆದಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದ್ದಾನೆ. ಇನ್ನೊಂದೆಡೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಬಗ್ಗೆ ಟೀಕೆ ಮಾಡಿರೋ ಕಾಂಗ್ರೆಸ್ ನಾಯಕಿ ಶಮಾ ತನ್ನ ಮರ್ಯಾದೆ ಕಳೆದುಕೊಳ್ಳೋದರ ಜೊತೆಗೆ ಪಕ್ಷದ ಸ್ವಲ್ಪ ಮರ್ಯಾದೆಗೂ ಧಕ್ಕೆ ತರೋ ಕೆಲಸವನ್ನ ಮಾಡಿಕೊಂಡಿದ್ದಾಳೆ. ಶಮಾ ಹೇಳಿಕೆಗೆ ಕೇವಲ ಕ್ರಿಕೆಟ್ ಪ್ರೇಮಿಗಳು ರೊಚ್ಚಿಗೆದ್ದಿಲ್ಲ, ಇಡೀ ಭಾರತ ಒಂದಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಶಮಾ ವಿರುದ್ಧ ಎಲ್ಲಾ ರೀತಿಯ ಪದಗಳ ಬಳಕೆ ಮಾಡಿ ಜನರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಕಂಗಾಲಾದ ಶಮಾ ಟ್ವೀಟ್ ಡಿಲೀಟ್ ಮಾಡಿದ್ದಾಯ್ತು. ಮಾಧ್ಯಮದ ಮುಂದೆ ಬಂದು ನಾನು ಬಾಡಿ ಶೇಮಿಂಗ್ ಮಾಡಿದ್ದಲ್ಲ, ಇದೊಂದು ಸಾಮಾನ್ಯ ಟ್ವೀಟ್ ಅಂತ ಹೇಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯತ್ನಿಸಿದ್ದು ಆಯ್ತು. ಆದ್ರೆ ಜನರು ಬಿಡ್ತಾರ? ದೇಶ ದ್ರೋಹದ ಹೇಳಿಕೆಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದಾರೆ. ಆದ್ರೆ ಈ ಹೇಳಿಕೆಯ ಮೂಲ ಹುಡುಕ್ತಾ ಹೋದಾಗ ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಭಾರತೀಯ ಟೀಂ ಎಷ್ಟೋ ನಾಯಕರನ್ನ ನೋಡಿದೆ. ಎಲ್ಲಾ ನಾಯಕರು ಸೋಲು ಹಾಗೂ ಗೆಲುವು ಎರಡನ್ನೂ ನೋಡಿದ್ದಾರೆ. ಆದ್ರೆ ಸದ್ಯ ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಅದ್ಭುತವಾಗಿ ಪ್ರದರ್ಶನ ಮಾಡ್ತಾ ಇದ್ರು ಶಮಾ ಮೊಹಮ್ಮದ್ ಟೀಕೆ ಮಾಡಿರೋದಕ್ಕೆ ಕಾರಣ ಭಾರತ ಪಾಕಿಸ್ತಾನವನ್ನ ಸೋಲಿಸಿರೋದು ಅಂತ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ವಿರುದ್ಧ ಭಾರತದ ಭರ್ಜರಿ ಜಯ ಪ್ರತಿಯೊಬ್ಬ ಭಾರತೀಯನಿಗೆ ಖುಷಿ ತಂದಿತ್ತು. ಎಲ್ಲರೂ ಟೀಂ ಇಂಡಿಯಾವನ್ನ ಹಾಡಿ ಹೊಗಳಿದ್ರು. ಆದ್ರೆ ಇದು ಶಮಾಗೆ ಸಂಕಟವನ್ನ ತಂದಿದೆ ಅಂತ ಟಾಕ್ ಇದೆ. ಇದೇ ಪ್ರಶ್ನೆಯನ್ನ ರಾಷ್ಟ್ರೀಯ ಮಾಧ್ಯಮದ ನಿರೂಪಕಿ ಶಮಾಗೆ ಕೇಳಿದ್ರು. ಇದಕ್ಕೆ ಉತ್ತರಿಸೋ ಶಮಾ, ಮುಸ್ಲಿಮರು ಪಾಕಿಸ್ತಾನ ಪರ ಅಂತ ಹೇಳಬೇಡಿ, ನಾನು ನ್ಯಾಷನಲಿಸ್ಟ್ ಅಂತ ಹೇಳಿದ್ರು. ಅಲ್ಲದೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಫಿಟ್ ಆಗಿರ್ಬೇಕು, ಅದಕ್ಕೆ ನಾನು ಹಾಗೆ ಹೇಳಿದ್ದು, ಬೇರೆ ಏನು ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ಮರುಪ್ರಶ್ನೆ ಹಾಕೋ ನಿರೂಪಕಿ, ನಿಮ್ಮ ರಾಹುಲ್ 90 ಎಲೆಕ್ಷನ್ ಸೋತಿದ್ದಾರೆ, ಅವರಿಗೆ ಏನು ಸಲಹೆ ಇಲ್ವಾ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರಿಸಲಾಗದೆ ಶಮಾ ಓಡಿ ಹೋಗಿದ್ದಾರೆ. ಯಾವ ಆಯಾಮದಲ್ಲಿ ನೋಡಿದ್ರು ಶಮಾ ಹೇಳಿಕೆ ಬಿಜೆಪಿಗೆ ಪಾಸಿಟಿವ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಇದರ ಅರಿವಾಗ್ತಾ ಇದ್ದ ಹಾಗೆ ನನ್ನ ಹೇಳಿಕೆಗೂ ಪಕ್ಷಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಶಮಾ ಹೇಳಿದ್ರು ಸಮಯ ಮೀರಿ ಹೋಗಿದೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ರಾಹುಲ್ ಬಿಜೆಪಿಗೆ ದೊಡ್ಡ ಅಡ್ವಾಂಟೇಜ್ ಆಗಿದ್ರೆ ಅವರ ಜೊತೆ ಇನ್ನೂ ಒಂದಷ್ಟು ನಾಯಕರು ಬಿಜೆಪಿಗೆ ಬಹಳ ಸಹಾಯ ಮಾಡ್ತಾ ಇದ್ದಾರೆ. ಆ ಸಾಲಿಗೆ ಈಗ ಶಮಾರನ್ನು ಕೂಡ ಸೇರಿಸಿ ಟ್ರೋಲ್ ಮಾಡಲಾಗ್ತಾ ಇದೆ. ದೇಶವನ್ನ ವಿಭಜನೆ ಮಾತನಾಡೋ ಪಿತ್ರೋಡ, ಪಾಕಿಸ್ತಾನದ ಪರ ಮಾತನಾಡೋ ಮಣಿಶಂಕರ್ ಅಯ್ಯರ್, ಹಿಂದುತ್ವದ ಹಾಗೂ ದೇಶದ ವಿರುದ್ಧ ಮಾತನಾಡಿ ಸಿಕ್ಕಿ ಹಾಕಿಕೊಳ್ಳೋ ಸುಪ್ರಿಯಾ ಶ್ರೀನೇಟ್ ಹಾಗೂ ಈಗ ಶಮಾ ಮೊಹಮ್ಮದ್, ಇವರಿಷ್ಟೇ ಜನ ಸಾಕು, ಎಲ್ಲಾ ಸಲವೂ ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತಲೂ ಟ್ರೋಲ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ದೇಶದ್ರೋಹದ ಹೇಳಿಕೆಗಳನ್ನ ಹೇಳಿ ಆರಾಮಾಗಿ ಇರ್ಬೋದು ಅನ್ನೋ ಕಾಲ ಹೋಗಿದೆ. ಆಡಿರೋ ಮಾತಿಗೆ ಸರಿಯಾದ ಬೆಲೆಯನ್ನ ತೆರಲೇಬೇಕು ಅನ್ನೋ ಕಾಲ ಬಂದಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.